ಧರ್ಮಸ್ಥಳ ಪ್ರಕರಣದಲ್ಲಿ ಹೊಸ ತಿರುವು. ಪ್ರಕರಣ ಸಂಬಂಧ ನಾಗಲಕ್ಷ್ಮಿ ಚೌಧರಿ ಕಿಡಿ. ನಾನು ಲೆಫ್ಟ್ ಅಲ್ಲ ರೈಟ್ ಅಲ್ಲ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಹೊಸ ತಿರುವು. ಪ್ರಕರಣ ಸಂಬಂಧ ನಾಗಲಕ್ಷ್ಮಿ ಚೌಧರಿ ಕಿಡಿ. ನಾನು ಲೆಫ್ಟ್ ಅಲ್ಲ ರೈಟ್ ಅಲ್ಲ, ನಾನು ಸೆಂಟರ್. ನ್ಯಾಯ ಮತ್ತು ಸತ್ಯದ ಪರ ನಾನು. ನೀವು ಅಂದ್ರೆ ಎಡಾನು ಬಲಾನು ಅಂತ ನನ್ನಲ್ಲಿ ಕೇಳ್ತೀರಾ. ನಾನು ಎಡಾನೂ ಅಲ್ಲ ಬಲಾನೂ ಅಲ್ಲ. ಅಸಹಜ ಸಾವಿನ ಬಗ್ಗೆ ಧರ್ಮಸ್ಥಳದಲ್ಲಿ ತನಿಖೆ ಆಗಬೇಕು. ತನಿಖೆ ಆಗುವವರೆಗೂ ನನ್ನ ಆಗ್ರಹ ನಿಲ್ಲೋದಿಲ್ಲ. ಎಷ್ಟೇ ಸವಾಲು ಎದುರಿಸಿದ್ರೂ ಕೂಡ ನನ್ನ ಆಗ್ರಹ ನಿಲ್ಲೋದಿಲ್ಲ ಅಂತ ಹೇಳಿ ಮಹಿಳಾ ಆಯೋಗ ಅವರು ಪ್ರಶ್ನೆಯನ್ನ ಮಾಡಿತ್ತ. ಎಸ್ ವೀಕ್ಷಕರೇ, ಏನಾಯ್ತು? ಧರ್ಮಸ್ಥಳದಲ್ಲಿ ಕಾಣೆಯಾಗಿರುವಂತಹ ಮಹಿಳೆಯರ ಕೊಲೆಯ ಕಾರಣಗಳು ಪತ್ತೆಗೆ ಸಮಗ್ರ ಈ ಒಂದು ತನಿಖೆಯನ್ನ ನಡೆಸಿ ಅಂತ ಹೇಳಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು SITಗೆ ಪತ್ರವನ್ನ ಬರೆದಿರುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಈ ಕುರಿತು ಮಾತನಾಡಿರುವಂತಹ ಅವರು SIT ಸರಿಯಾಗಿ ತನಿಖೆಯನ್ನ ಮಾಡಿಲ್ಲ ಅಂತ ಹೇಳಿ ನಾನು ಪತ್ರದಲ್ಲಿ ಬರೆದಿಲ್ಲ. SIT ತನಿಖೆ ಬುರುಡೆ ಚಿನ್ನಯ್ಯ ಮಾತ್ರ ಸೀಮಿತವಾಗಬಾರದು. ಧರ್ಮಸ್ಥಳದಲ್ಲಿ ಸತ್ತವರು ಹಾಗೂ ಅಸಹಜವಾಗಿ ಸತ್ತಂತಹ ಮಹಿಳೆಯರ ಬಗ್ಗೆ ಸಮಗ್ರ ಮಾಹಿತಿ ತಿಳಿಬೇಕು. ತನಿಖೆ ನಡೆಸಿದ ಮಹಿಳಾ ಆಯೋಗಕ್ಕೆ ವರದಿಯನ್ನ ನೀಡುವಂತೆ SITಗೆ ಪತ್ರವನ್ನ ಬರೆದು ತಿಳಿಸಿದ್ದೇನೆ. ಇನ್ನು ಸರ್ಕಾರದಿಂದ ಕೋಟ್ಯಾಂತರ ಹಣ ಬಸ್ ನಿಲ್ದಾಣದ ದುರಸ್ತಿಯಾಗಿ ಬರುತ್ತೆ. ಇದರ ನಿಲ್ದಾಣದಲ್ಲಿ ಹಲವು CCTV ಕ್ಯಾಮೆರಾಗಳು ನಿರ್ವಹಣೆ ಆಗ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ನಾನು ಎಡವೂ ಅಲ್ಲ ಬಲವೂ ಅಲ್ಲ, ರೈಟಿಸ್ಟು ಅಲ್ಲ ಲೆಫ್ಟಿಸ್ಟು ಅಲ್ಲ, ನಾನು ಸೆಂಟ್ರಲ್ ನ್ಯಾಯದ ಪರ ನಿಂತುಕೊಳ್ತೀನಿ ಅಂತ ಹೇಳಿ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.